ಕಳೆದ ಹಲವು ದಿನಗಳಿಂದ ಕರ್ನಾಟಕದ ಕಾಂಗ್ರೆಸ್ ಶಾಸಕರು ಒಂದು ನಿರೀಕ್ಷೆಯಲ್ಲಿದ್ದಾರೆ, ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಆಗತ್ತೆ ಅಂತ. ಕಳೆದ ಬಾರಿ ದೆಹಲಿಗೆ ಹೋದಂತ ಸಿಎಂ, ಕೆಪಿಸಿಸಿ ಅಧ್ಯಕ್ಷರು ಮತ್ತು ಮಾಜಿ ಸಿಎಂ ವಾಪಸ್ ಬಂದಿದ್ರು ಬರಿಗೈಯಲ್ಲಿ. ಇವತ್ತು ಮತ್ತೆ ತೆರಳುತ್ತಾ ಇದ್ದಾರೆ ದೆಹಲಿಗೆ. ಹೈಕಮಾಂಡ್ ಸೂಚನೆಯ ಅನ್ವಯ ದೆಹಲಿಗೆ ತೆರಳುತ್ತಾ ಇದ್ದಾರೆ ಮೂವರು ನಾಯಕರು. ಬೆಳಗ್ಗೆ 9:30 ವಿಮಾನದಲ್ಲಿ ಸಿಎಂ ತೆರಳಿದ್ರೆ ಮಧ್ಯಾಹ್ನ ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ತೆರಳುತ್ತಾರೆ. ನಿನ್ನೆಯೇ ದೆಹಲಿಗೆ ತೆರಳಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಇವತ್ತು ಸೆಷನ್ ಇದೆ. ಇವತ್ತು ಅಥವಾ ನಾಳೆ ಇದರ ಬಗ್ಗೆ ಚರ್ಚೆಯಾಗಬಹುದು ಅನ್ನುವಂಥ ಸಾಧ್ಯತೆ. ಲಾಸ್ಟ್ ಟೈಮ್ ದೆಹಲಿಗೆ ಹೋದಾಗ, ಕಳೆದ ವಾರ ದೆಹಲಿಗೆ ಹೋದಾಗ ಇಲ್ಲಿ ರಾಜಭವನಕ್ಕೆ ತಿಳಿಸಲಾಗಿತ್ತು ಸಂಪುಟ ಅಂದ್ರೆ ಸಚಿವರ ಪ್ರಮಾಣ ವಚನಕ್ಕೆ ಸಿದ್ಧತೆಗೆ ಸಂಬಂಧಿಸಿದಂತೆ ರಾಜಭವನ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪ್ರಧಾನಿ ನಿವಾಸದ ಮುಂದೆ ಪ್ರತಿಭಟನೆ ನಡೆದಂತ ಕಾರಣಕ್ಕಾಗಿ ಚರ್ಚೆ ನಡೆದಿರಲಿಲ್ಲ. ಈಗ ಪ್ರತಿಭಟನೆಗಳ ಪರ್ವ ಮುಗಿದಿದೆ. ನೀಟ್ಗೆ ಸಂಬಂಧಿಸಿದಂತೆ ಚರ್ಚೆ ಮಾಡೋದಕ್ಕೆ ಹೈಕಮಾಂಡ್ ಕರೆದಿದೆ. ಮೂವರು ನಾಯಕರು ದೆಹಲಿಗೆ ಹೊರಟಿದ್ದಾರೆ. ಒಬ್ಬರು ಬೆಳಗ್ಗೆ ಹೋದರೆ 9:30ಕ್ಕೆ, ಮತ್ತಿಬ್ಬರು ಮಧ್ಯಾಹ್ನದ ಹೊತ್ತಿಗೆ ದೆಹಲಿಗೆ ತೆರಳುತ್ತಾರೆ. ಇವತ್ತು ಸೆಷನ್ ಇದೆ. ಸಂಜೆ ಹೊತ್ತು ಚರ್ಚೆಯಾಗತ್ತಾ ಗೊತ್ತಿಲ್ಲ. ನಾಳೆ ಚರ್ಚೆಯಾಗಬಹುದು ಅಂತ ದೆಹಲಿ ಮೂಲಗಳು ಹೇಳ್ತಾ ಇದೆ. ನಾಳೆ ಚರ್ಚೆಯಾಗಿ ಹೈಕಮಾಂಡ್ನ ಗ್ರೀನ್ ಸಿಗ್ನಲ್ ಏನಾದರೂ ಸಿಕ್ಕರೆ ಬುಧವಾರ ಹೊಸ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೀಬಹುದು. ಇದರ ಬಗ್ಗೆ ಕಾಂಗ್ರೆಸ್ನಲ್ಲಿ ಸದ್ಯ ಚರ್ಚೆ ನಡೀತಾ ಇದೆ. ಇನ್ನು ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ನ ಬಳಿಕ ಪಟ್ಟಿ ಘೋಷಣೆಯಾಗಬಹುದು. ಸಚಿವ ಸ್ಥಾನಕ್ಕೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ. ತಮ್ಮ ತಮ್ಮದೇ ಮಾನದಂಡಗಳನ್ನು ಮುಂದಿಟ್ಟುಕೊಂಡು ಶಾಸಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವರದ್ದು ಹಿರಿತನದ ಕೋಟ, ಇನ್ನು ಕೆಲವರದ್ದು ನಾವು ಕ್ರಿಯಾಶೀಲರು, ಹೊಸಬರಿಗೆ ಅವಕಾಶ ಕೊಡೋದಿದ್ರೆ ನಮಗೆ ಕೊಡಿ ಅಂತ, ಇನ್ನು ಕೆಲವರದ್ದು ಜಾತಿ ಕೋಟ, ಇನ್ನು ಕೆಲವರದ್ದು ಪ್ರಾದೇಶಿಕವಾರು ಕೋಟ, ನಮ್ಮ ಜಿಲ್ಲೆಗೆ ಅವಕಾಶ ಸಿಕ್ಕಿಲ್ಲ, ನಮ್ಮ ಜಿಲ್ಲೆಗೆ ಅವಕಾಶ ಕೊಡಿ ಅಂತ. ಈ ರೀತಿ 4-5 ಮಾನದಂಡಗಳ ಅಡಿಯಲ್ಲಿ ನಾನು ಮಂತ್ರಿ ಆಗಬೇಕು ಅನ್ನುವಂಥ ಪ್ರಯತ್ನವನ್ನು ಶಾಸಕರು ಮಾಡ್ತಾ ಇದ್ದಾರೆ. ವಿಧಾನಸಭೆಯ ಸದಸ್ಯರು, ವಿಧಾನ ಪರಿಷತ್ತು ಸದಸ್ಯರು ಟ್ರೈ ಮಾಡ್ತಿದ್ದಾರೆ. ಮೊದಲೆಲ್ಲ 3ರಿಂದ 4 ಜನರಿಗೆ ಕೊಡ್ತಾ ಇದ್ರಿ ಪರಿಷತ್ತಲ್ಲಿ ಮಂತ್ರಿ ಸ್ಥಾನ. ಕಳೆದ ಕ್ಯಾಬಿನೆಟ್ ಅಲ್ಲಿ ಒಬ್ಬರಿಗಷ್ಟೇ ಸೀಮಿತವಾಗಿತ್ತು. ಬೋಸರಾಜ್ ಮಾತ್ರ ಮಿನಿಸ್ಟರ್ ಆಗಿದ್ರು ವಿಧಾನ ಪರಿಷತ್ನಿಂದ. ಈ ಬಾರಿ ಒಂದು 3ರಿಂದ 4 ಜನರಿಗೆ ವಿಧಾನ ಪರಿಷತ್ನಲ್ಲಿ ಕೊಡಬೇಕು, ಪರಿಷತ್ನವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಅವರದ್ದು ಪ್ರಯತ್ನ ಸಾಗ್ತಾ ಇದೆ. ಶಾಸಕರೇ 30ರಿಂದ 40 ಜನ, ಪರಿಷತ್ ಸದಸ್ಯರು ಇದ್ದಾರೆ. ಇದರಲ್ಲಿ ಇರೋದು 20 ಸ್ಥಾನ. ಯಾವ ರೀತಿ ಹೈಕಮಾಂಡ್ ಮಾನದಂಡ ಫಿಕ್ಸ್ ಮಾಡುತ್ತೆ, 60-40 ಫಾರ್ಮುಲಾ ಅಂತ ಕಳೆದ ಬಾರಿ ಅಲ್ಲ ಅದರ ಹಿಂದೆ ಹೋಗಿದ್ದಂಥ ಸಂದರ್ಭದಲ್ಲಿ ಫಿಕ್ಸ್ ಆಗಿತ್ತು. 60 ಜನ 60% ಹೊಸಬರು ಅಂದ್ರೆ 12 ಜನ, 40% ಹಿರಿಯರು 8 ಜನ ಅಂತ. ಸೊ ಈಗ ಆ ಮಾನದಂಡದಲ್ಲಿ ಬದಲಾವಣೆ ಆಗುತ್ತಾ? 60-40 ಹೋಗಿ ಬೇರೆ ರೀತಿಯ ಮಾನದಂಡಗಳೇನಾದರೂ ಫಿಕ್ಸ್ ಆಗುತ್ತಾ? ಸೊ ಈ ಎಲ್ಲ ಕುತೂಹಲಗಳಿದ್ದಾವೆ. ಮೊದಲು ಸಚಿವ ಸಂಪುಟ ರಚನೆಯಾದಂಥ ಸಂದರ್ಭದಲ್ಲಿ 13+1 14 ಮಂದಿ ಪ್ರಮಾಣ ವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿ ಸೇರಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿ 14 ಜನ. ಇನ್ನುಳಿದಿರೋದು 20. ಈ 20 ಸಚಿವ ಸ್ಥಾನದ ಮೇಲೆ ಹಲವು ಮಂದಿ ಕಣ್ಣಿಟ್ಟಿದ್ದಾರೆ. ಬೇರೆ ಬೇರೆ ರೀತಿಯ ಪ್ರಯತ್ನಗಳಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಇವತ್ತು ದೆಹಲಿಗೆ ತೆರಳುತ್ತಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅವರನ್ನ ಭೇಟಿಯಾಗಿ ಕೆಲ ಶಾಸಕರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಈಗೊಂದು ಅಪ್ಡೇಟ್ ನೋಡ್ತಾ ಇದ್ದೀರಿ ನೀವು. ಕಂಪ್ಲಿ ಗಣೇಶ್ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಹೋಗಿದ್ದಾರೆ. ಇನ್ನೂ ಕೆಲ ಶಾಸಕರು ಇವ್ರು ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ದೆಹಲಿಗೆ ಆಲ್ರೆಡಿ ರೀಚ್ ಆಗಿದ್ದಾರೆ. ದೆಹಲಿ ತಲುಪಿ ಆಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಕಾಕ್ರೋಚ್ ಪ್ರತಿಭಟನೆಯ ಕಾರಣಕ್ಕಾಗಿ ಮುಂದೂಡಲ್ಪಟ್ಟಿತ್ತು
ಇವತ್ತು ಕ್ಲಿಯರೆನ್ಸ್ ಸಿಗುತ್ತಾ? ಇವತ್ತು ಅಥವಾ ನಾಳೆಯೊಳಗೆ ಕ್ಲಿಯರೆನ್ಸ್ ಸಿಗುತ್ತಾ ಹಾಗಿದ್ರೆ? ಖಂಡಿತ ಬಹುತೇಕ ಇದು ಅಂತಿಮ ದಿನಾಂಕ ಅಂತ ಕಾಣುತ್ತೆ. ಇವತ್ತು ಅಥವಾ ನಾಳೆ 2 ದಿನದ ಒಳಗೆ ಬಹುತೇಕ ಸಚಿವ ಸಂಪುಟ ವಿಸ್ತರಣೆಗೆ ಅಧಿಕೃತವಾಗಿ ತೆರೆ ಬೀಳುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದ್ರೆ 2 ಬಾರಿ ಪ್ರಯತ್ನಗಳು ನಡೀತು. ಮೊದಲ ಬಾರಿ ಹೋದಾಗ ರಾಹುಲ್ ಗಾಂಧಿ ಇವರ ಪಟ್ಟಿ ನೋಡಿ ಒಪ್ಪಲಿಲ್ಲ, ಹೊಸ ಪಟ್ಟಿ ತೆಗೆದುಕೊಂಡು ಬನ್ನಿ ಅಂತ ಕಳಿಸಿದ್ರು. ಇನ್ನೊಮ್ಮೆ ಹೋದಾಗ ಪ್ರತಿಭಟನೆಯ ಕಾರಣಕ್ಕಾಗಿ ಸಭೆಯೇ ನಡೀಲಿಲ್ಲ. ಈಗ ಬಹುತೇಕ ಈಗ ಮಾಡಲೇಬೇಕಾದಂಥ ಪರಿಸ್ಥಿತಿ ಮತ್ತು ಹೈಕಮಾಂಡ್ ಹಂತದಲ್ಲೂ ಕೂಡ ಅಂಥದ್ದು ಯಾವುದೇ ಗೊಂದಲಗಳು ಕೂಡ ಇಲ್ಲ. ಹೀಗಾಗಿ ಇವತ್ತು ಅಥವಾ ನಾಳೆ 2 ದಿನದ ಒಳಗಡೆ ಬಹುತೇಕ ಪೂರ್ಣಗೊಳ್ಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಇವತ್ತು ಸಂಸದರ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಲೋಕಸಭೆ ಕಲಾಪದಲ್ಲಿ ರಾಜ್ಯದ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಅಂದರೆ ಸಂಸದರಿಗೆ ಒಂದು ಕಿವಿ ಮಾತು ಹೇಳುವ ಸಲುವಾಗಿ ಇದು ಸಹಜವಾಗಿ ಅಧಿವೇಶನದ ಸಂದರ್ಭದಲ್ಲಿ ಈ ಥರದ ಒಂದು ಸಭೆಯನ್ನು ಮುಖ್ಯಮಂತ್ರಿಗಳು ಏರ್ಪಾಡು ಮಾಡ್ತಾರೆ. ಅದೇ ರೀತಿಯಾದಂಥ ಸಭೆ ಇದೆ. ಇದಾದ ಬಳಿಕ CM TPಯ ಪ್ರಕಾರ ನಾಳೆ AICC ನಾಯಕರನ್ನು ಭೇಟಿ ಮಾಡುವಂಥದ್ದು ನಿಗದಿಯಾಗಿದೆ. ಬಹುಶಃ ಇವತ್ತು ರಾತ್ರಿಯೇ ಅವಕಾಶ ಸಿಕ್ಕರೆ ಇವತ್ತು ರಾತ್ರಿಯೇ ಒಂದು ಸುತ್ತಿನ ಸಭೆ ನಡೆಯುತ್ತೆ. ನಾಳೆ ಬಹುತೇಕ ಅಂತಿಮ ಸಭೆ ನಡೆದು ಎಲ್ಲ ಗೊಂದಲಗಳಿಗೆ ತೆರೆ ಬಿದ್ದು ಅಂತಿಮ ಆಯ್ಕೆ ಆಗೇ ಆಗುತ್ತೆ. 20 ಸಚಿವ ಸ್ಥಾನಗಳು ಖಾಲಿ ಇರುವ ಕಾರಣಕ್ಕಾಗಿ 20 ಕೂಡ ಆಯ್ಕೆ ಮಾಡುವಂಥ ಮನಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕರು ಕೂಡ ಇದ್ದಾರೆ. ಎಲ್ಲ ಅಂದುಕೊಂಡಂಗಾದ್ರೆ ಬುಧವಾರ ಪ್ರಮಾಣ ವಚನದ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಕೂಡ ತಯಾರಿಯಾಗಿ ಅಂದರೆ ಕಾಣ್ತಾ ಇದ್ದಾವೆ. ಆ ರೀತಿಯಾದಂಥ ಬೆಳವಣಿಗೆಗಳು ಕಾಣ್ತಾ ಇದೆ. ಯಾವುದೇ ಅನ್ಎಕ್ಸ್ಪೆಕ್ಟೆಡ್ ಬೆಳವಣಿಗೆಗಳು ಆಗದೇ ಇದ್ರೆ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗುತ್ತೆ. ಆದರೆ ಕಳೆದ ಬಾರಿ ರಾಹುಲ್ ಗಾಂಧಿ ಭೇಟಿಯಾದಂಥ ಸಂದರ್ಭದಲ್ಲಿ ನಾಯಕರ ಪಟ್ಟಿಯನ್ನು ನೋಡಿ ತಿರಸ್ಕರಿಸಿದ್ರು, ಹೊಸ ಆಯ್ಕೆ ಪಟ್ಟಿಯನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿ. ಆದರೆ ಈಗ ಯಾವ್ಯಾವ ಹೆಸರುಗಳ ಬದಲಾವಣೆ ಮಾಡಿದ್ದಾರೆ ಅನ್ನುವಂಥ ಕುತೂಹಲಗಳಿದ್ದಾವೆ. ಯಾಕಂದರೆ ರಾಹುಲ್ ಗಾಂಧಿ ಹೇಳಿದ ಪ್ರಕಾರ ಹೆಚ್ಚು ಯುವಕರಿಗೆ ಆದ್ಯತೆ ಕೊಡಬೇಕು, ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು, ಹೆಚ್ಚು ಹಿರಿಯರಿಗೆ ಬೇಡ ಅಂತ. ಆದರೆ 20 ಸ್ಥಾನಗಳ ಪೈಕಿ 10 ಅಂತೇಳಿ ರಾಜ್ಯ ನಾಯಕರು ಈಗ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ. ಅದಿನ್ನೂ ಕೂಡ ರಾಹುಲ್ ಗಾಂಧಿಯವರ ಬಳಿಗೆ ತಲುಪಿಲ್ಲ. ಖರ್ಗೆ ಅವರಿಗೆ ಈ ಮಾಹಿತಿಯನ್ನು ತಲುಪಿಸಲಾಗಿದೆ. 10 ಜನ ಹೊಸಬರು, 10 ಜನ ಹಳಬರು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಯಾಕೆ ಈ ರೀತಿ ಅಂತ ನೋಡಿದಾಗ ಚುನಾವಣಾ ವರ್ಷ 28ಕ್ಕೆ ಬರ್ತಾ ಇರುವ ಕಾರಣಕ್ಕಾಗಿ ಎಲ್ಲರನ್ನೂ ಹೊಸಬರನ್ನ ತೆಗೆದುಕೊಂಡ್ರೆ ಆಡಳಿತವನ್ನು ಮಾಡೋದು ಕಷ್ಟ ಆಗುತ್ತೆ ಮತ್ತು ಹಿರಿಯರನ್ನ ಕಡೆಗಣಿಸಿದ್ರೆ ಅದ್ರ ಚುನಾವಣೆಯ ಮೇಲೆ ಪರಿಣಾಮವನ್ನು ಬೀರಬಹುದು. ಆ ಕಾರಣಕ್ಕಾಗಿ ಹೆಚ್ಚು ಯುವಕರಿಗೂ ಅವಕಾಶ ಕೊಡದೆ, ಹೆಚ್ಚು ಹಿರಿಯರಿಗೂ ಅವಕಾಶ ಕೊಡದೆ ಸಮಾನವಾಗಿ ಅವಕಾಶವನ್ನು ಕೊಡಬೇಕು ಅಂತೇಳಿ ರಾಜ್ಯ ನಾಯಕರು ಅದನ್ನು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ತಿಳಿಸಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯುವಂಥ ಸಭೆಯಲ್ಲಿ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ತಾರೋ ಗೊತ್ತಿಲ್ಲ, ಅಥವಾ ರಾಹುಲ್ ಗಾಂಧಿ ಆ ಒಂದು ಸೂತ್ರಕ್ಕೆ ಅಬ್ಜೆಕ್ಷನ್ ಮಾಡ್ತಾರಾ ಅದು ಕೂಡ ಗೊತ್ತಿಲ್ಲ. ಅದೆಲ್ಲವೂ ಕೂಡ ಚರ್ಚೆಗೆ ಕೂತಾಗ ಅಂತಿಮಗೊಳ್ಳುತ್ತೆ. ಒಂದಂತೂ ಸ್ಪಷ್ಟ, DK ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಹೆಚ್ಚು ಹೊಸ ಮುಖಗಳು, ಯುವಕರಿಗೆ ಅವಕಾಶ ಇದೆ. ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿ ತಮ್ಮ ಆಪ್ತರು ಮತ್ತು ತಾವು ಕ್ಯಾಬಿನೆಟ್ನಲ್ಲಿ ಇರಬೇಕು ಅಂತ ಬಯಸ್ತಾ ಇರ್ತಕ್ಕಂಥ ಹಿರಿಯರ ಸಂಖ್ಯೆಯೇ ಜಾಸ್ತಿ ಇದೆ ಅನ್ನೋದು ಬಹಳ ಸ್ಪಷ್ಟ. ಈ 2 ಪಟ್ಟಿಗಳನ್ನು ಹೈಕಮಾಂಡ್ ಹೇಗೆ ನೋಡ್ತಾರೆ? BK ಹರಿಪ್ರಸಾದ್ ಅವರಂತೂ ನಾನು ಯಾರ ಪರ ಲಾಬಿ ಮಾಡಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅವರ ಅಭಿಪ್ರಾಯವನ್ನು ಕೇಳಿದಾಗ ಮಾತ್ರ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಮತ್ತು ಚುನಾವಣೆಯ ಕಾರಣಕ್ಕಾಗಿ ಸಂಘಟನೆ ಹೇಗಿರಬೇಕು ಅಥವಾ ಯಾರನ್ನ ಮಾಡಿದ್ರೆ ಸಂಘಟನೆಗೆ ಹೆಲ್ಪ್ ಆಗುತ್ತೆ, ಈ ಥರದ ಅಭಿಪ್ರಾಯಗಳನ್ನು ಹರಿಪ್ರಸಾದ್ ಅವರು ತಿಳಿಸ್ಬೋದು. ಆದರೆ ಅವ್ರು ಯಾರೂ ಕೂಡ ಅಧಿಕೃತವಾಗಿ ಪಟ್ಟಿಯನ್ನು ಕೊಡುವಂತಹ ಸೂಚನೆಗಳಿಲ್ಲ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಪಟ್ಟಿಗೆ 2ಕ್ಕೂ ತಾಳೆ ಹಾಕಿ ಹೈಕಮಾಂಡ್ ಕೂಡ ತಮ್ಮ ಬಳಿ ಒಂದು ಪಟ್ಟಿಯನ್ನು ಇಟ್ಕೊಂಡಿದ್ದಾರೆ. ಸುನಿಲ್ ಕನಗೋಡು ನೇತೃತ್ವದ ಒಂದು ತಂಡ ಏನು ಒಂದು ರೀತಿ ಸರ್ವೆ ಮಾಡಿ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ, ಆ ಪಟ್ಟಿ ಕೂಡ ಇದೆ. ಹೈಕಮಾಂಡ್ ಈ 3 ಪಟ್ಟಿಗಳನ್ನು ಇಟ್ಕೊಂಡು ಚರ್ಚೆ ಮಾಡಿದ ಬಳಿಕ ಅಂತಿಮ ತೀರ್ಮಾನಗಳು ಕೈಗೊಳ್ತಾರೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.